ಇವತ್ತಿನ ವಿಶೇಷ ಕ್ಯಾರೆಟ್ ಒಬ್ಬಟ್ಟು. ಪದೇ ಪದೇ ನಾವು ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮಾಡ್ತಾನೇ ಇರ್ತೀವಿ. ಹಾಗಾಗಿ ಈ ಸಾರಿ ಹಬ್ಬಕ್ಕೆ ವಿಶೇಷವಾಗಿ ಈ ಕ್ಯಾರೆಟ್ ಒಬ್ಬಟ್ಟನ್ನು ಮಾಡಿ ಅದ್ಭುತವಾಗಿರುತ್ತೆ. ಮಾಡೋದು ತುಂಬಾ ಸುಲಭ. ಇನ್ನೊಂದೇನು ಅಂತಂದರೆ ಇದನ್ನು ಒಂದು ವಾರದವರೆಗೆ ಸ್ಟೋರ್ ಮಾಡಿ ಇಡ್ಬೋದು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕ್ಯಾರೆಟ್ ಒಬ್ಬಟ್ಟು ಮಾಡೋದಕ್ಕೆ ಮೊದಲು ನಾವು ಈ ಕಣಕ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ ಒಂದು ಕಪ್ಪಿನಲ್ಲಿ 1/4 ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ನೆನಪಿರಲಿ, ಚಿರೋಟಿ ರವೆ ಮಾತ್ರ ತೊಗೋಬೇಕು. ಬಾಂಬೆ ರವೆ ಆಗಲಿ ಅಥವಾ ಮೀಡಿಯಮ್ ರವೆ ಆಗಲಿ ತೊಗೋಬಾರ್ದು. ಚಿರೋಟಿ ರವೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡೋಣ. ಯಾಕೆ ಅಂದರೆ ಈ ರವೆ ನೀರನ್ನೆಲ್ಲ ಹೀರ್ಕೊಂಡು ಸಾಫ್ಟ್ ಆಗಬೇಕು. ಆಮೇಲೆ ಇದಕ್ಕೆ ಮೈದಾ ಹಾಕಿ ಕಲಸಿದ್ರೆ ಇದು ತುಂಬ ಸಾಫ್ಟಾಗಿ ಒಬ್ಬಟ್ಟು ತಟ್ಟೋದಕ್ಕೂ ಸುಲಭ ಆಗುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಒಂದು 10 ನಿಮಿಷ ಆದಮೇಲೆ ಈ ರವೆ ನೀರನ್ನೆಲ್ಲ ಕುಡ್ಕೊಂಡು ಸಾಫ್ಟ್ ಆಗಿದೆ. ಆಮೇಲೆ ಯಾವ ಕಪ್ಪಿನಲ್ಲಿ ನೀವು ರವೆ ತೊಗೊಂಡಿದ್ರೋ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಮೈದಾ ಹಾಕ್ಕೊಂಡು ಚಿಟಿಕೆಯಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. 1 ಕಪ್ಪಿನಷ್ಟು ಮೈದಾ ಹಿಟ್ಟು, 1/4 ಕಪ್ಪಿನಷ್ಟು ಚಿರೋಟಿ ರವೆಯಿಂದ ಒಂದು 7ರಿಂದ 8 ಒಬ್ಬಟ್ಟು ರೆಡಿಯಾಗುತ್ತೆ, ದೊಡ್ಡ ಒಬ್ಬಟ್ಟು ರೆಡಿಯಾಗುತ್ತೆ. ಆಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ನೋಡಿದರೆ ಮೈದಾ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಹದವಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಲೈಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದಾಗ ಮೇಲೆ ಮತ್ತೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನ ನೆನೆಸೋದಕ್ಕೆ ಬಿಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಮೈದಾ ಹಿಟ್ಟಿನಲ್ಲಿ ಇವಾಗ ತಾನೇ ಕಲಿಸಿರೋದ್ರಿಂದ ಜಿಗಿಟಿರೋದಿಲ್ಲ. ಜಿಗಿಟು ಬರಬೇಕು ಅಂದರೆ ಅದನ್ನು 2 ಗಂಟೆಗಳ ಕಾಲ ನಾವು ನೆನೆಸಿಡಬೇಕಾಗುತ್ತೆ. 2 ಗಂಟೆ ಆದಮೇಲೆ ಅದೇ ಮೈದಾ ಹಿಟ್ಟು ನೋಡಿದ್ರೆ ಎಷ್ಟು ಜಿಗಿಟು ಬಂದಿದೆ. ಈ ರೀತಿ ಬಂದರೆ ಮಾತ್ರ ಒಬ್ಬಟ್ಟು ತಟ್ಟೋದಕ್ಕೂ ಸುಲಭ ಆಗುತ್ತೆ, ಹಾಗೆ ತುಂಬಾ ಮೃದುವಾಗಿ ಬರುತ್ತೆ. ಈ ರೀತಿ ಮೈದಾ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ 2 ಗಂಟೆ ಮಿನಿಮಮ್ ಕಾಲ ನಾವು ನೆನೆಸಲೇಬೇಕು. ಇವಾಗ ಮೈದಾ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಹೂರಣ ಮಾಡ್ಕೊಳ್ಳೋಣ. ಇಲ್ಲಿ ಹೂರಣ ಮಾಡ್ಕೊಳ್ಳೋದಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನಿಗೆ 1 ಕಪ್ಪಿನಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಏನಕ್ಕೆ ಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ನಾವು ಕೇಸರಿ ಬಾತಿಗೆ ಹೇಗೆ ಹುರ್ಕೊಳ್ತೀವೋ ಅದೇ ರೀತಿ ಹುರ್ಕೋಬೇಕಾಗುತ್ತೆ. ರವೆ ಘಮ ಅಂತ ಸುವಾಸನೆ ಬರಬೇಕು, ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆ ಊದ್ಕೋಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಇಷ್ಟು ರವೆ ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಅರ್ಧ ಭಾಗದಷ್ಟು ಹಾಕಿದರೆ ಕರೆಕ್ಟಾಗಿರುತ್ತೆ. ಯಾವಾಗ ಹಾಕೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದು ರೆಡಿಯಾಗಿದೆ, ಸೈಡ್ಗೆ ಇಡೋಣ. ಇಲ್ಲಿ ನಾನು ಒಂದು 5ರಿಂದ 6 ದೊಡ್ಡ ಕ್ಯಾರೆಟ್ನ ತೊಗೊಂಡು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ನೀರು ಹಾಕ್ದೇ ಪುಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ, ನೀರು ಹಾಕಬಾರ್ದು, ಅಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪನೂ ಕ್ಯಾರೆಟ್ ಪೀಸಸ್ ಸಿಗಬಾರ್ದು. ಸಿಕ್ಕಿದೆ ತೆಗೆದು ಹಾಕ್ಬಿಡಿ. ಇವಾಗ ಈ ಪುಡಿ ಮಾಡ್ಕೊಂಡಿರೋಂಥ ಕ್ಯಾರೆಟು 1 ಕಪ್ಪಿನಷ್ಟಿದೆ. ಈ ಕ್ಯಾರೆಟ್ ಪೇಸ್ಟು 1 ಕಪ್ಪಿನಷ್ಟು ಅಂದರೆ ಮೈದಾ ಎಷ್ಟು ತೊಗೊಂಡಿದ್ವೋ ಅಷ್ಟು ರೆಡಿಯಾಗಿದೆ. ಈಗ ಅದನ್ನ ಸೈಡಿಗೆ ಇಟ್ಬಿಟ್ಟು ಇವತ್ತಿನ ಈ ಕ್ಯಾರೆಟ್ ಹೂರಣನ ನಾನು ಅಗ್ಯಾರೋ ಅವರ ಟ್ರೈಪ್ಲೈ ಸ್ಟೀಲ್ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ. ದಪ್ಪ ತಳದ ಪಾತ್ರೆನ ತಗೊಳ್ಳಿ, ಹೂರಣ ಚೆನ್ನಾಗಿ ಬರುತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಆಮೇಲೆ ನಾವು ಮಾಡ್ಕೊಂಡಿರೋಂಥ ಕ್ಯಾರೆಟ್ ಪೀಸಸ್ಸು ಅಥವಾ ಕ್ಯಾರೆಟ್ ಪುಡಿ ಅದನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂದರೆ ಈ ರೀತಿ ಬೆಳ್ಳಗೆ ಆಗಬೇಕು, ಘಮ ಅಂತ ಸುವಾಸನೆ ಬರಬೇಕು, ಗೊತ್ತಾಗುತ್ತೆ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ಅಂತ. ಹಾಗೆಯೇ ಸ್ವಲ್ಪ ಹುಡಿ ಆಗಬೇಕು. ಅದಾದಮೇಲೆ ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಂಡು ಮತ್ತೆ ನಾನು ಈ ಕ್ಯಾರೆಟ್ ಪೇಸ್ಟನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಹಾಲನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅದು ಸಹ ಈ ರೀತಿ ಈ ಕಡಾಯಿನ ಬಿಟ್ಕೊಂಡು ಬರಬೇಕು, ಅಲ್ಲಿವರೆಗೆ ನಾವು ಬೇಯಿಸ್ತಾ ಇದ್ದೀವಿ. ಆಮೇಲೆ ಎಷ್ಟು ಕ್ಯಾರೆಟ್ ಪೇಸ್ಟ್ ಇತ್ತೋ ಅಷ್ಟೇ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ಕ್ಯಾರೆಟ್ ಪೇಸ್ಟು, 1 ಕಪ್ಪಿನಷ್ಟು ಸಕ್ಕರೆ ಹಾಕಿದರೆ ಕರೆಕ್ಟಾಗಿರುತ್ತೆ. ಸಕ್ಕರೆ ಹಾಕಿದ ಮೇಲೆ ಮತ್ತೆ ಈ ರೀತಿ ಸಾಫ್ಟ್ ಆಗುತ್ತೆ, ತೆಳ್ಳಗಾಗುತ್ತೆ, ಪರವಾಗಿಲ್ಲ. ಮಿಕ್ಸ್ ಮಾಡ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಇದೇ ಹಂತದಲ್ಲಿ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಇದಕ್ಕೆ ನಾನು ಮಾಡ್ಕೊಂಡಂಥ ಚಿರೋಟಿ ರವೆಯಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾನಲ್ಲಿ ಸೇರಿಸ್ತಾ ಇದ್ದೀನಿ. ಅಂದರೆ 1 ಕಪ್ಪಿನಷ್ಟು ಚಿರೋಟಿ ರವೆ ಹುರ್ಕೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ. ಈಗ ನೋಡಿದ್ರೆ ಹದವಾಗಿ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ತೆಳ್ಳಗಿದೆ ಅಂದರೆ ಇನ್ನೂ ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಕೋಬೋದು. ಆದರೆ 1 ಕಪ್ಪಿನಷ್ಟು
ಈ ಕ್ಯಾರೆಟ್ ತುರಿಗೆ ಅಥವಾ ಪೇಸ್ಟ್ಗೆ ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ಕರೆಕ್ಟಾಗಿ ಬರುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಕೈಯಾಡಿಸ್ತಾ ಹೋದರೆ ಗಟ್ಟಿಯಾಗುತ್ತೆ. ಯಾವ ಹದದಲ್ಲಿ ಇರಬೇಕು ಅಂದರೆ ಈ ರೀತಿ ಕೈನಲ್ಲಿ ಮುಟ್ಟಿದರೆ ಕೈಗೆ ಅಂಟ್ಕೋಬಾರ್ದು. ಜೊತೆಗೆ ಈ ರೀತಿ ಸುಲಭವಾಗಿ ಉಂಡೆ ಕಟ್ಟೋದಕ್ಕೆ ಆಗಬೇಕು. ಈಗ ನೋಡಿದರೆ ಉಂಡೆ ಕಟ್ತಾ ಇದ್ದೀನಿ, ಕೈಗೆ ಅಂಟ್ಕೋತಾ ಇಲ್ಲ, ಹಾಗೆಯೇ ತೀರಾ ಗಟ್ಟಿಗೂ ಇಲ್ಲ, ತೀರಾ ಸಾಫ್ಟಾಗೂ ಇಲ್ಲ, ಹದವಾಗಿದೆ. ಇವಾಗ ನಾನು ಮಾಡ್ಕೊಂಡಿರೋಂಥ ಕ್ಯಾರೆಟ್ನಲ್ಲಿ ಸುಮಾರು 6ರಿಂದ 7 ಉಂಡೆನ ಮಾಡ್ತಾಯಿದ್ದೀನಿ. ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಸೈಜ್ನಲ್ಲಿ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಉಂಡೆನೂ ಸಹ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ಬಂದರೆ ಒಬ್ಬಟ್ಟನ್ನು ತಟ್ಟೋದಕ್ಕೂ ತುಂಬಾ ಸುಲಭವಾಗಿರುತ್ತೆ, ಹಾಗೆಯೇ ಮಾಡಿದ ಮೇಲೆ ಸಾಫ್ಟಾಗಿ ರುಚಿಯಾಗಿ ಇರುತ್ತೆ. ಇವಾಗ ಉಂಡೆನ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಕ್ಯಾರೆಟ್ನಲ್ಲಿ ಸುಮಾರು 6ರಿಂದ 7 ಉಂಡೆ ಆಗಿದೆ. ಇಷ್ಟು ರವೆನ ನಾನು ಉಳಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ತೊಗೊಂಡಿದ್ದು 1 ಕಪ್ಪಿನಷ್ಟು ರವೆ, ಅರ್ಧ ಕಪ್ಪಿನಷ್ಟು ಹಾಕಿ ಇನ್ನು ಅರ್ಧ ಕಪ್ಪಿನಷ್ಟು ಹಾಗೇ ಇಟ್ಟಿದ್ದೀನಿ. ಇವಾಗ ನಮಗೆ ಕಣಕ ರೆಡಿಯಾಗಿದೆ, ಹೂರಣ ರೆಡಿಯಾಗಿದೆ. ನೆಕ್ಸ್ಟು ತಟ್ಟೋದು ಹೇಗೆ ಅಂತ ನೋಡೋಣ. ಇವತ್ತು ನಾನು ಕ್ಯಾರೆಟ್ ತಟ್ಟೋದಕ್ಕೆ ಬಟರ್ ಶೀಟ್ನ ತೊಗೊಳ್ತಾ ಇದ್ದೀನಿ. ಬಟರ್ ಶೀಟ್ನ ತೊಗೋಬೋದು, ದೊಡ್ಡ ಹಾಲಿನ ಕವನ ತೊಗೋಬೋದು, ಎಣ್ಣೆ ಕವನ ತೊಗೋಬೋದು, ಇಲ್ಲ ಅಂದರೆ ಬಾಳೆದೆಲೆಯಲ್ಲಿ ತಟ್ಬೋದು, ತುಂಬಾ ಸುಲಭವಾಗಿ ಬರುತ್ತೆ. ಮೊದಲು ಕಣಕನ ತೊಗೊಂಡು ಈ ರೀತಿ ತಟ್ಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪ ದಪ್ಪಕ್ಕೆ ಇರಬೇಕು, ಸೈಡ್ನಲ್ಲಿ ತೆಳ್ಳಗೆ ಇರಬೇಕು, ಆವಾಗಲೇ ಈ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸೈಡ್ನಲ್ಲಿ ದಪ್ಪವಾಗಿ ಬರೋದಿಲ್ಲ ತಟ್ಟಿದ ಮೇಲೆ. ಇವಾಗ ನೋಡಿದರೆ ನೀವು ನೋಡ್ತಿರ್ಬೋದು, ಸೆಂಟ್ರಲ್ಲಿ ಸ್ವಲ್ಪ ದಪ್ಪಗಿದೆ, ಸೈಡ್ನಲ್ಲಿ ತೆಳ್ಳಗೆ, ತುಂಬಾ ಮುಖ್ಯ. ಆಮೇಲೆ ನಾವು ಮಾಡ್ಕೊಂಡಿರೋಂಥ ಹೂರಣನ ಮಧ್ಯದಲ್ಲಿ ಇಟ್ಬಿಟ್ಟು ಸೈಡಿಂದ ಕವರ್ ಮಾಡ್ಕೋಬೋದು. ಈ ರೀತಿ ಮುಚ್ಚಬೇಕಾದ್ರೆ ಲಾಸ್ಟಿಗೆ ಸ್ವಲ್ಪ ಜಾಸ್ತಿ ಕಣಕ ಉಳಿದಿದೆ ಅಂದರೆ ಹೀಗೆ ತೆಗೆದಿಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಜಾಸ್ತಿ ಕಣಕ ಹಾಕಿದರೆ ಒಬ್ಬಟ್ಟು ನಾರಾಗಿ ಬರುತ್ತೆ. ಎಷ್ಟು ಹೂರಣ ತೊಗೊಂಡಿದ್ರು ಅಷ್ಟೇ ಕಣಕನ ತೊಗೊಂಡು ಒಬ್ಬಟ್ಟನ್ನು ತಟ್ಟಿದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಅಷ್ಟೇ ತೊಗೋಬೋದು, ಇಲ್ಲಾಂದರೆ ಕಣಕ ಸ್ವಲ್ಪ ಕಡಿಮೆನೇ ತೊಗೋಬಹುದು. ಆ ರೀತಿಯೂ ಸಹ ಮಾಡ್ಬೋದು. ಈಗ ಮಾಡಿಕೊಂಡು ಬೆರಳಿನಲ್ಲಿ ಈ ರೀತಿ ತಟ್ತಾ ಹೋದರೆ ಎಲ್ಲೂ ಸಹ ಕಿತ್ತು ಹೋಗೋದಿಲ್ಲ. ಹಾಗೆಯೇ ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ ಆಗೋದಿಲ್ಲ. ಯಾಕೆ ಅಂತಂದರೆ ಕಣಕ ಚೆನ್ನಾಗಿ ಸಾಫ್ಟಾಗಿದೆ, 2 ಗಂಟೆ ನೆಂದು ಚೆನ್ನಾಗಿ ಜಿಗಿಟು ಬಂದಿದೆ. ಹಾಗೆಯೇ ಒಳಗಡೆ ಇರೋಂಥ ಸ್ಟಫಿಂಗು ಸಹ ಮೃದುವಾಗಿದೆ. ಕಣಕನೂ ಒಂದೇ ಹದದಲ್ಲಿದೆ, ಸ್ಟಫಿಂಗು ಒಂದೇ ಹದದಲ್ಲಿದೆ ಅಂತಂದರೆ ಒಬ್ಬಟ್ಟನ್ನು ತಟ್ಟಬೇಕಾದ್ರೆ ಕಿತ್ತೋಗೋ ಚಾನ್ಸೇ ಇಲ್ಲ. ಇಲ್ಲಿ ಒಂದು ಹರಳೆ ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ಚೆನ್ನಾಗಿ ಸರ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಹೈನಲ್ಲಿ ಇಟ್ಕೊಂಡು ನಾವು ಮಾಡ್ಕೊಂಡಿರೋಂಥ ಒಬ್ಬಟ್ಟನ್ನು ಈ ರೀತಿ ಹಾಕ್ತಾಯಿದ್ದೀನಿ. ಮೇಲೆ ಮೆತ್ತಗೆ ಬಟರ್ ಶೀಟನ್ನು ತೆಗೆದ್ರೆ ಬಂದುಬಿಡುತ್ತೆ. ಬಾಳೆದೆಲೆಲೂ ಸಹ ಇದೇ ರೀತಿ ಸೂಪರಾಗಿ ಬರುತ್ತೆ. ಒಂದು 30 ಸೆಕೆಂಡ್ ಆದಮೇಲೆ ಮತ್ತೆ ಉಲ್ಟಾ ಹಾಕಿ ಎರಡೂ ಬದಿನೂ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಓವರಾಗಿ ಬೇಯಿಸಬಾರ್ದು, ನಾರು ಬಂದುಬಿಡುತ್ತೆ ಈ ಒಬ್ಬಟ್ಟು. ಹಾಗಾಗಿ ಎರಡು ಬದಿನೂ ಚೆನ್ನಾಗಿ ಕಲರ್ ಬಂದಿದೆ, ಸರಿಯಾಗಿ ಬೆಂದಿದೆ ಅಂದ ತಕ್ಷಣ ಹರಳೆ ಮೇಲಿಂದ ಈ ಒಬ್ಬಟ್ಟನ್ನು ತೆಗೆದುಬಿಡಿ. ಜಾಸ್ತಿ ಬೇಯಿಸಿಬಿಟ್ರೆ ಒಬ್ಬಟ್ಟು ನಾರಾಗ್ತಾ ಹೋಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಒಂದು ಸಾರಿ ಬೆಂದಿದೆ ಅಂದ ತಕ್ಷಣ ಒಬ್ಬಟ್ಟನ್ನು ಹರಳೆಯಿಂದ ತೆಗೆದುಬಿಟ್ಟು ಸೈಡಿಗೆ ಇಟ್ಬಿಡಿ. ನಾನು ತೊಗೊಂಡಂಥ ಮೆಜರ್ಮೆಂಟ್ನಲ್ಲಿ ಸುಮಾರು 6ರಿಂದ 7 ದೊಡ್ಡ ಒಬ್ಬಟ್ಟು ರೆಡಿಯಾಗಿದೆ. 1 ಕಪ್ಪಿನಷ್ಟು ಮೈದಾ ಹಿಟ್ಟು, 1/4 ಕಪ್ಪಿನಷ್ಟು ಚಿರೋಟಿ ರವೆ, 1 ಕಪ್ಪಿನಷ್ಟು ಕ್ಯಾರೆಟ್ ಪೇಸ್ಟು. ಸೂಪರಾಗಿರೋ ಅಂತಹ ಕ್ಯಾರೆಟ್ ಒಬ್ಬಟ್ಟು ರೆಡಿಯಾಗಿದೆ. ಅದ್ರ ಮೇಲೆ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ. ಈ ಸಾರಿ ಯುಗಾದಿ ಹಬ್ಬಕ್ಕೆ ಈ ಒಬ್ಬಟ್ಟನ್ನು ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.